ರಾಜ್ಯಸಭಾ ಸದಸ್ಯರಾದ ರಾಜೀವ್ ಚಂದ್ರಶೇಖರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಮಂಡ್ಯದಲ್ಲಿ ವಿಶಿಷ್ಟವಾಗಿ ಆಚರಿಸಿದರು. ಮಂಡ್ಯದ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ನಂತರ ರಾಜೀವ್ ಚಂದ್ರಶೇಖರ್ ಅವರಿಗೆ ಆಯುರ್ ಐಶ್ವರ್ಯ ವೃದ್ಧಿಗೆ ಪ್ರಾರ್ಥಿಸಿ ಗಣಪತಿ ಹೋಮ, ಆಯುಷ್ ಹೋಮ, ನವಗ್ರಹ ಹೋಮ ನೆರವೇರಿಸಿದರು. ನಂತರ ಮಂಡ್ಯದ ಕೆಆರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಅಲ್ಲದೆ ಮಂಡ್ಯದ ಪ್ರೇರಣಾ ಅಂಧ ಮತ್ತು ಅಂಗವಿಕಲರ ವಸತಿ ಶಾಲೆಯಲ್ಲಿ ಕೇಕ್ ಕಟ್ ಮಾಡಿ ಮಕ್ಕಳಿಗೆ ಪುಸ್ತಕ, ಬಟ್ಟೆ ಹಂಚಿದ್ರು. ನಂತರ ಮಂಡ್ಯದ ವಿಮ್ಸ್ನಲ್ಲಿ ರೋಗಿಗಳಿಗೆ ಹಣ್ಣು ಹಂಚಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ರು. ನಾವು ಸ್ನೇಹಿತರೆಲ್ಲ ಸೇರಿ ಅಭಿಮಾನಿಗಳೆಲ್ಲ ಸೇರಿ ಗಣಪತಿ ಹೋಮ, ಆಯುಷ್ ಹೋಮ ಮತ್ತು ನವಗ್ರಹ ಹೋಮ ಪೂಜೆನ ಮಾಡಿಸಿದ್ದೀವಿ. ನಂತರ ಅಲ್ಲಿಂದ ಒಂದು ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ ಮತ್ತು ಶೂಸ್ನ ಕೊಟ್ಟು ಅವ್ರಿಗೆಲ್ಲ ಅನುದಾನ ಮಾಡ್ತಾಯಿದ್ದೀವಿ. ಹಣ್ಣು ಮತ್ತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆಲ್ಲ ಹಣ್ಣು ಮತ್ತು ಹಣ್ಣು ವಿತರಣೆ ಮಾಡ್ತಾಯಿದ್ದೀವಿ. ಸಿಹಿ ವಿತರಣೆ ಸಂಜೆ ಸಕ್ಕಲ್ಲ ಪಟಾಕಿ ಹೊಡೆದು ಸಿಹಿ ವಿತರಣೆ ಮಾಡ್ತಾಯಿದ್ದೀವಿ. ಪ್ರಯುಕ್ತ 50 ವರ್ಷ ಪ್ರಯುಕ್ತ. ಇನ್ನು ರಾಜೀವ್ ಚಂದ್ರಶೇಖರ್ ಅವರ ಹುಟ್ಟುಹಬ್ಬಕ್ಕೆ ಖ್ಯಾತ ನಟಿ ತಾರಾ ಶುಭಾಶಯ ಸಲ್ಲಿಸಿದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ರಾಜೀವ್ ಚಂದ್ರಶೇಖರ್ ಅವ್ರ ಬಗ್ಗೆ ಖಂಡಿತವಾಗ್ಲೂ ಹೇಳಲೇಬೇಕು. ಯಾಕಂದರೆ ಹಲವಾರು ಮುಖಗಳಿರುವ ಒಂದು ವ್ಯಕ್ತಿತ್ವ ಅವ್ರದ್ದು. ಅಂತಂದರೆ ಮುಖಗಳು ಅಂದ ತಕ್ಷಣ ನಾವು ಬೇರೆ ಬೇರೆ ಭಾವನೆಗಳು ಅಂತ ಅಂದ್ಕೊಳ್ತೀವಿ. ಆದರೆ ಅವರು ತುಂಬ ಕಲೆಗಳನ್ನು ಗೊತ್ತಿದ್ದು ಕೂಡ ಬಹಳ ಮಿತಭಾಷಿ. ಯಾಕಂದರೆ ಹೆಚ್ಚು ಮಾತನಾಡಿದ್ದು ನಾನು ಯಾವತ್ತೂ ರಾಜೀವ್ ಅವ್ರನ್ನ ನೋಡಲೇ ಇಲ್ಲ. ಬಹಳ ತಿಳ್ಕೊಂಡಿರೋರು ಅರ್ಥಶಾಸ್ತ್ರದಲ್ಲಾಗಿರಲಿ, ರಾಜ್ಯಶಾಸ್ತ್ರದಲ್ಲಾಗಿರಲಿ, ಅಥವಾ ಮಾತನಾಡೋದಲ್ಲಾಗಿರಲಿ, ಮತ್ತು ಹಲವಾರು ವ್ಯವಹಾರಗಳಾಗಿರಲಿ. ಏನಂತ ಕರೆಯೋದು ರಾಜೀವ್ ಚಂದ್ರಶೇಖರ್ ಅವರನ್ನು? ಒಬ್ಬ ಕಲೆಗಾರ ಅಂತ ಕರೆಯೋದಾ, ಒಬ್ಬ ವ್ಯಾಪಾರಸ್ಥ ಅಂತ ಕರೆಯೋದಾ, ಅಥವಾ ವ್ಯವಹಾರಸ್ಥ ಅಂತ ಕರೆಯೋದಾ, ಒಬ್ಬ ರಾಜಕಾರಣಿ ಅಂತ ಕರೆಯೋದಾ, ಏನನ್ನಾದರೂ ಕರೆಯಬಹುದು. ಆದರೆ ಒಟ್ಟಾರೆ ರಾಜೀವ್ ಅವರು ಒಂದು ರೀತಿಯಾದ ಬಹುಶಃ ಒಬ್ಬ ಹೆಣ್ಣುಮಗಳಾಗಿ ಹೇಳಬೇಕಂತಂದರೆ ಹೆಣ್ಣುಮಕ್ಕಳ ಬಗ್ಗೆ ಅತೀವವಾದ ಒಂದು ಗೌರವವನ್ನು, ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಮಾತನಾಡುವಂಥ ಒಬ್ಬ ಮನುಷ್ಯ. ಯಾವಾಗ ಸಿಕ್ಕಿದ್ರೂ ಕೂಡ ಒಂದು ರೀತಿ ಆತ್ಮೀಯವಾಗಿ, ಪ್ರೀತಿಯಿಂದ, ಅಭಿಮಾನದಿಂದ ಮಾತನಾಡುವಾಗಲೂ ಕೂಡ ನಾವು ಬಹಳ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ರಾಜೀವ್ ಅವರು ಹೆಚ್ಚು ಮಾತನಾಡುವಂಥ ಸ್ವಭಾವದವ್ರು ಅಲ್ಲ ಅಂತ ಮೊದಲೇ ಹೇಳಿದ್ದೀನಿ. ನಾನು ಯಾವತ್ತೂ ಒಂದು ಇಡೀ 2 ವಾಕ್ಯಗಳನ್ನು ಪೂರೈಸುವಂಥ ಒಂದು ಮಾತುಗಳನ್ನು ನಾನು ನೋಡಲೇ ಇಲ್ಲ. ಬಹುಶಃ ಅವರ ಸದನದಲ್ಲಿ ಅಥವಾ ಯಾವುದಾದ್ರೂ ಡಿಸ್ಕಷನಲ್ಲಿ ನೋಡಿದ್ದೇನೆ ಹೊರತು ಹೆಚ್ಚು ಮಾತನಾಡುವಂಥ ಒಂದು ರೀತಿಯಾದ ಹರಟೆ ಹೊಡೆಯುವಂಥ ಸ್ವಭಾವ ಅವ್ರದ್ದಲ್ಲ ಅಂತ ನನ್ನ ಭಾವನೆ. ಒಂದು ರೀತಿಯಾದ ಹೃದಯ ತುಂಬಿ ಬರೋದು ಯಾಕೆಂತಂದರೆ ಹಲವಾರು ರೂಪಗಳನ್ನು ಹೊಂದಿರುವ ವ್ಯಕ್ತಿತ್ವ ಅವ್ರದ್ದು. ಯಾವುದೇ ವಿಷಯವಾಗಿ ಅವ್ರ ಹತ್ರ ಮಾತನಾಡೋಕ್ಕೆ ಹೋದರೂ ನಿರರ್ಗಳವಾಗಿ ಆ ವಿಷಯದ ಬಗ್ಗೆ ಮಾತನಾಡ್ತಾನೇ ಹೋಗ್ತಾರೆ. ಒಂದು ರೀತಿಯಾದ ಅವರಿಗೆ ನಡೆದಾಡುವ ವಿಶ್ವಕೋಶ ಅಂತ ನಾವು ಬಹಳ ಜನನ ಕರಿತೀವಿ. ಅವರಲ್ಲಿ ರಾಜೀವ್ ಚಂದ್ರಶೇಖರ್ ಕೂಡ ಒಬ್ಬರು ಅಂದರೆ ತಪ್ಪಾಗಲಾರದು. ಯಾವುದೇ ವಿಷಯವನ್ನು ಕೇಳಿ, ಯಾವುದಾದ್ರೂ ಗೊತ್ತಿಲ್ಲದಿದ್ದಾಗ ನನಗೆ ಸದನದಲ್ಲಿ ಮಾತನಾಡುವಾಗ ಕೆಲವು ವಿಚಾರಗಳ ಬಗ್ಗೆ ನನಗೆ ಸಲಹೆ ಬೇಕಾದಾಗ ಇಮಿಡಿಯೇಟಾಗಿ ರಾಜೀವ್ ಅವರನ್ನು ಕೇಳಿದ್ದೀನಿ. ರಾಜೀವ್ ಅವರು ಅಷ್ಟೇ ಒಳ್ಳೆಯ ಸಜೆಷನ್ಗಳನ್ನು, ಸಲಹೆಗಳನ್ನು ಕೊಟ್ಟು ಈ ರೀತಿಯಾಗಿ ನೀವು ಮಾತನಾಡ್ಬೋದು, ಈ ರೀತಿ ಸಬ್ಜೆಕ್ಟಲ್ಲಿ ನೀವು ಮಾತನಾಡ್ಬೋದು ಅನ್ನೋ ಸಲಹೆಗಳನ್ನು ಎಷ್ಟೋ ಸಾರಿ ನಾನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ಅವರ ಹುಟ್ಟುಹಬ್ಬದ ದಿನ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಹಲವಾರು ಅವರ ಕಾರ್ಯಕ್ರಮದಲ್ಲಿ ಕೂಡ ನನ್ನನ್ನು ಕೂಡ ಜೊತೆಗೂಡಿಸ್ಕೊಂಡಿದ್ದಾರೆ. ಅದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಒಂದು ರೀತಿಯಾಗಿ ಮಾತೃಭೂಮಿ ಅನ್ನೋ ಒಂದು ದೊಡ್ಡ ಪತ್ರಿಕೆಯ ಕೇರಳದಲ್ಲಿ ಮನೆ ಮಾತಾಗಿರುವ ಪತ್ರಿಕೆಯ ಮತ್ತು ಎಷ್ಟೋ ವರ್ಷಗಳಿಂದ ತನ್ನ ದೊಡ್ಡದಾಗಿ ಸ್ಥಾಪನೆ ಮಾಡಿಕೊಂಡಿರೋ ಒಂದು ಪತ್ರಿಕೆ ಅದು. ಆ ಪತ್ರಿಕೆಯ ವಂಶಸ್ಥರಾಗಿ ಇಲ್ಲಿ ಕೂಡ ಕನ್ನಡ ಪ್ರಭಾ ಪತ್ರಿಕೆ ಮತ್ತು ಸುವರ್ಣ ವಾಹಿನಿಯ ಯಜಮಾನರಾಗಿ ನಿಜವಾಗಲೂ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ರಾಜೀವ್, ನಿಮಗೆ ಆ ಭಗವಂತ ಒಳ್ಳೆಯ ಆರೋಗ್ಯ ಕೊಟ್ಟು ನಿಮ್ಮನ್ನು ಹೀಗೆ ಯಾವಾಗಲೂ ಉನ್ನತ ಸ್ಥಾನದಲ್ಲಿ ಭಗವಂತ ನಿಮ್ಮನ್ನು ಇರಿಸಲಿ, ನಮ್ಮನ್ನೆಲ್ಲರನ್ನೂ ನೀವು ಜೊತೆಗೂಡಿಸ್ಕೊಂಡಿರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ರಾಜೀವ್ ಚಂದ್ರ ರಾಜ್ಯಸಭಾ ಸದಸ್ಯರಾದ ರಾಜೀವ್ ಚಂದ್ರಶೇಖರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಮಂಡ್ಯದಲ್ಲಿ ವಿಶಿಷ್ಟವಾಗಿ ಆಚರಿಸಿದ್ದಾರೆ.